ಅಮೆರಿಕನ್ ಸೇನೆ ಅವರನ್ನ ಇನ್ವೈಟ್ ಮಾಡಿಲ್ಲ. ನಾನು ಅಂತ ದೊಡ್ಡ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪಾಕಿಸ್ತಾನಿಯರನ್ನ ಮಂಗ ಮಾಡಿದ್ರು. ಪಾಕಿಸ್ತಾನಿ ಸೈನಿಕರಿದ್ದಾರಲ್ಲ, ಮೇಲ್ನವ್ರು ಹೇಳದ ಹಾಗೆ ಯುದ್ಧ ಮಾಡೋದ್ರಲ್ಲಿ ನಿಸ್ಸೀಮರು, ಸ್ವಂತ ಬುದ್ಧಿ ಇಲ್ಲ ಅವ್ರಿಗೆ. ಆ ಸೇನಾ ಸರ್ವಾಧಿಕಾರಿಗೆ ಅವರು ಪ್ರಪಂಚದ ಮಾನ್ಯತೆ ಪಡ್ಕೋಬೇಕಲ್ಲ. ಪಾಕಿಸ್ತಾನಿ ಸರ್ಕಾರವೇ ಆ ಪಕ್ಷದಲ್ಲಿ ಒಡಕನ್ನ ಮೂಡಿಸಿ ತಿರುಗಿ ಬಿಡೋ ರೀತಿ ಮಾಡಿದ್ರು. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಹೀಗಾದದ್ದು ಪಾಕಿಸ್ತಾನದಲ್ಲಿ ಮಾತ್ರ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಸರ್ವಾಧಿಕಾರಿ ಆಗೋದಕ್ಕೆ ಅಮೆರಿಕ ಸಹಕಾರ ಕೊಡುತ್ತೆ. ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇರುವಾಗ ಒಂದಿಡೀ ವಾರ ಆಸಿಮ್ ಮುನೀರ್ ಅಮೆರಿಕಲ್ಲಿ ಇದ್ದದ್ದನ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರು ಹೇಳದ್ದು ಆಕ್ಚುಲಿ ಅಮೆರಿಕಾದ ಸೇನೆಯ ಸ್ಥಾಪನೆಯ 250ನೇ ವಾರ್ಷಿಕೋತ್ಸವನ್ನ ಅಟೆಂಡ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳದ್ದು. ಆಯ್ತಾ? ಅದು ಜೂನ್ 14ನೇ ತಾರೀಕು. ಅದು ಇನ್ಸಿಡೆಂಟಲಿ ಟ್ರಂಪ್ ಅವರ ಬರ್ತ್ಡೇ ಸಹ. ಆವತ್ತು ಅಮೆರಿಕ ತನ್ನ ಸೇನೆಯ 250ನೇ ಸ್ಥಾಪನೆ 250ನೇ ವಾರ್ಷಿಕೋತ್ಸವನ ಆಚರಿಸ್ತಾ ಇತ್ತು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಜೂನ್ 12ನೇ ತಾರೀಕು ಅವರು ಅಮೆರಿಕಾಗೆ ಹೋದ್ರು. ಆದ್ರೆ ಆಮೇಲೆ ಗೊತ್ತಾಯ್ತು ಅಮೆರಿಕನ್ ಸೇನೆ ಅವರನ್ನ ಇನ್ವೈಟ್ ಮಾಡಿಲ್ಲ ಅಂತ. ಯಾರನ್ನೂ ಇನ್ವೈಟ್ ಮಾಡಿಲ್ಲ ಅಂತ, ಯಾರೇ ವಿದೇಶಿಯರನ್ನ ಇನ್ವೈಟ್ ಮಾಡಿಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಇವರು ಮತ್ತೊಂದು ಉತ್ತರ ಕುಮಾರನ ಪೌರುಷವನ್ನ ಪಾಕಿಸ್ತಾನದ ಜನರ ಮುಂದೆಯೇ ತೋರಿಸಿ ನಾನು ಅಂತ ದೊಡ್ಡ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪಾಕಿಸ್ತಾನಿಯರನ್ನ ಮಂಗ ಮಾಡಿದ್ರು. ಆದ್ರೆ ಗೊತ್ತಾಯ್ತು ಇಲ್ಲ ಅಂತ. ಹಾಗಿದ್ರೆ ಯಾಕೆ ಹೋದದ್ದು? ಅದು ನಮಗೆ ಗೊತ್ತಾದದ್ದು ಅನಂತರ ಇನ್ನು ಒಂದು ವಾರದ ನಂತರ ಆಲ್ಮೋಸ್ಟ್ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಥವಾ ಮೆಕ್ಡೊನಾಲ್ಡ್ ಟ್ರಂಪ್ ಅಂತ ಕರೀಬಹುದು, ಅವರು ಆಸಿಮ್ ಮುನೀರ್ ಅವರನ್ನ ಕರೆದು ವೈಟ್ ಹೌಸ್ ನಲ್ಲಿ ಲಂಚ್ ಕೊಟ್ಟಾಗ ನೋಡಿ, ಅಮೆರಿಕದ ಪ್ರೆಸಿಡೆಂಟ್ಗಳ ಜೊತೆ ಕೂತು ಲಂಚ್ ಮಾಡದಂತ 3ನೇ ಆರ್ಮಿ ಚೀಫ್ ಆಸಿಮ್ ಮುನೀರ್. ಹಿಂದೆ ಆಯೂಬ್ ಖಾನ್ ಅವರನ್ನ ಕೆನಡಿ ಇನ್ವೈಟ್ ಮಾಡಿದ್ರು ಲಂಚ್ಗೆ ವೈಟ್ ಹೌಸ್ ನಲ್ಲಿ. ನಂತರ ಪರ್ವೇಜ್ ಮುಷರಫ್ ಅವರನ್ನ ಜಾರ್ಜ್ ಬುಷ್ ಜೂನಿಯರ್ ಇನ್ವೈಟ್ ಮಾಡಿದ್ರು. ಆದ್ರೆ ಅವರಿಬ್ರು ಕೇವಲ ಮಿಲಿಟರಿ ಚೀಫ್ ಆಗಿ ಉಳಿದಿರ್ಲಿಲ್ಲ. ಆವಾಗ ಅವರಿಬ್ರು ಸೇನಾ ಕ್ರಾಂತಿ ನಡೆಸಿ ಪಾಕಿಸ್ತಾನದ ಸೇನಾ ಸರ್ವಾಧಿಕಾರಿಗಳಾಗಿದ್ರು. ಆಸಿಮ್ ಮುನೀರ್ ಇನ್ನೂ ಆ ಹಂತಕ್ಕೆ ತಲುಪಿಲ್ಲ, ಇನ್ನೂ ಸೇನಾ ಮುಖ್ಯಸ್ಥ ಅಷ್ಟೇ. ಆದ್ರೆ ಕೆಲವು ಸುದ್ದಿ ಮೂಲಗಳು ಹೇಳಿದ್ದೇನು ಅಂತ ಹೇಳಿದ್ರೆ, ಆ ಒಂದು ಅಲ್ಲಿ ಆ ಲಂಚ್ ಮೀಟಿಂಗ್ ನಲ್ಲಿ ಟ್ರಂಪ್ ಮುನೀರ್ಗೆ ಹೇಳಿದ್ದು ಅದೇ, ಇರಾನ್ ಜೊತೆ ನಡೆಯಬಹುದಾದಂತ ಯುದ್ಧದಲ್ಲಿ ಪಾಕಿಸ್ತಾನದ ಸಂಪೂರ್ಣ ಸಹಕಾರ, ಅಂದ್ರೆ ಅಳಿದುಳಿದ ಬೇಸ್ಗಳಿಂದ ಮತ್ತೆ ಅಮೆರಿಕದ ಗ್ರೌಂಡ್ ಟ್ರೂಪ್ಸ್ ಅದಕ್ಕೂ ಸಹ ಇರಾನ್ಗೆ ಹೋಗೋದಕ್ಕೆ ಸಹಕಾರ ಕೊಡಬೇಕು. ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕಾಗೆ ಪಾಕಿಸ್ತಾನ ಏನೇನು ಸಹಕಾರ ಕೊಟ್ಟಿತ್ತೋ ಎಕ್ಸಾಕ್ಟ್ಲಿ ಅದೇ ರೀತಿಯ ಸಹಕಾರವನ್ನ ಪಾಕಿಸ್ತಾನ ಇರಾನ್ ವಿಷಯದಲ್ಲೂ ಕೊಡಬೇಕು. ಖಮೇನಿ ಸರ್ಕಾರವನ್ನ ಅಮೆರಿಕ ಉರುಳಿಸೋದಕ್ಕೆ ಪ್ರಯತ್ನ ಪಟ್ರೆ ಅಂದ್ರೆ ಪಾಕಿಸ್ತಾನಿ ಸೇನೆಯ ಸಹಕಾರವೂ ಬೇಕಾಗ್ಬೋದು ಅಲ್ಲಿ. ಏನೇ ಆಗ್ಲಿ, ಪಾಕಿಸ್ತಾನಿ ಸೈನಿಕರಿದ್ದಾರಲ್ಲ, ಅವ್ರು ಆಕ್ಚುಲಿ ಮೇಲ್ನವ್ರು ಹೇಳದ ಹಾಗೆ ಯುದ್ಧ ಮಾಡೋದ್ರಲ್ಲಿ ನಿಸ್ಸೀಮರು, ಸ್ವಂತ ಬುದ್ಧಿ ಇಲ್ಲ ಅವ್ರಿಗೆ. ಆದ್ರೆ ಮೇಲ್ನವ್ರು ಹೇಳಿದ ರೀತಿ ಅವ್ರು ಯುದ್ಧ ಮಾಡಬಲ್ಲರು. ಹೀಗಾಗಿ ಪಾಕಿಸ್ತಾನಿಯರ ಸಹಕಾರ ಅಲ್ಲಿ ಬೇಕಾಗ್ಬೋದು, ISI ಇದು ಸಹ. ಆಯ್ತಾ? ಇದನ್ನ ಟ್ರಂಪ್ ಹೇಳದ್ದು. ಅದಕ್ಕೆ ಪ್ರತಿಯಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಆಸಿಮ್ ಮುನೀರ್ ಸೇನಾ ಕ್ರಾಂತಿ ಎಸಗಿ ಅಯೂಬ್ ಖಾನ್ ತರ ಅಥವಾ ಪರ್ವೇಜ್ ಮುಷರಫ್ ತರ ಪಾಕಿಸ್ತಾನದ ಸೇನಾ ಸರ್ವಾಧಿಕಾರಿ ಆಗೋದಕ್ಕೆ ಅಮೆರಿಕ ಸಹಕಾರ ಕೊಡುತ್ತೆ ಅನ್ನೋ ಆಶ್ವಾಸನೆಯನ್ನ ಟ್ರಂಪ್ ಕೊಟ್ರು ಅಂತ ಹೇಳ್ತಾರೆ. ಆಕ್ಚುಲಿ ಸೇನಾ ಕ್ರಾಂತಿ ನಡೆಸೋದಕ್ಕೆ ಮುನೀರ್ಗೆ ಟ್ರಂಪ್ದು ಸಹಕಾರ ಬೇಕಾಗಿಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಒಂದು ಸಿವಿಲಿಯನ್ ಗವರ್ನಮೆಂಟ್ ಅಂತ ಇದ್ರೂ ಸಹ ನಿಜವಾದ ಅಧಿಕಾರ ಇರೋದು ಸೇನಾ ಮುಖ್ಯಸ್ಥನ ಕೈಯಲ್ಲೇ. ಇವನ್ ಸಿವಿಲಿಯನ್ ಪ್ರೈಮ್ ಮಿನಿಸ್ಟರ್ ಇದ್ರು ಸಹ, ಈಗ ಶಹಬಾಜ್ ಶರೀಫ್ ಇರ್ಲಿ, ಹಿಂದಿನ ನವಾಜ್ ಶರೀಫ್ ಇರ್ಲಿ, ಬೆನಜೀರ್ ಭುಟ್ಟೋ ಇರ್ಲಿ, ಎಲ್ಲಾ ಕಾಲದಲ್ಲೂ ಸಹ ಸೇನಾ ಮುಖ್ಯಸ್ಥರದ್ದೇ ಅಂತಿಮ ಮಾತು ಎಲ್ಲ ವಿಷಯದಲ್ಲೂ. ಈಗಲೂ ಅದೇ ಸ್ಥಿತಿ. ಹೀಗಾಗಿ ಬೇಕು ಅಂದ್ರೆ ಆಸಿಮ್ ಮುನೀರ್ ಈ ಕ್ಷಣದಲ್ಲಿ ಸೇನಾ ಕ್ರಾಂತಿ ಎಸಗಿ ಶರೀಫ್ ಅವರನ್ನ, ಅಂದ್ರೆ ಶಹಬಾಜ್ ಶರೀಫ್ ಅವರನ್ನ ಮನೆಗೆ ಕಳಿಸಬಹುದು. ಆದ್ರೆ ಅನಂತರ ಆ ಸೇನಾ ಸರ್ವಾಧಿಕಾರಿಗೆ ಅವರು ಪ್ರಪಂಚದ ಮಾನ್ಯತೆ ಪಡ್ಕೋಬೇಕಲ್ಲ, ಅಲ್ಲಿ ಟ್ರಂಪ್ ಅವರ ಸಹಕಾರ ಬೇಕಾಗ್ತದೆ. ಟ್ರಂಪ್ ಅವರನ್ನ ಇವರೇ ಪಾಕಿಸ್ತಾನದ ನಾಯಕರು ಅಂತ ನಾವು ಒಪ್ಕೋತೀವಿ,
ಇವ್ರನ್ನ ಮಾನ್ಯ ಮಾಡ್ತೀವಿ, ಇನ್ನು ನಾವು ಇವರನ್ನೇ ಪಾಕಿಸ್ತಾನದ ಸರ್ವೋಚ್ಚ ನಾಯಕ ಅಂತ ಪರಿಗಣಿಸಿ ನಾವು ಇವ್ರ ಜೊತೆನೆ ಮಾತಾಡ್ತೀವಿ ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ರೆ ವೆಸ್ಟ್ ಯುರೋಪಿಯನ್ ನೇಷನ್ಸ್ ಎಲ್ಲ ಅದನ್ನ ಫಾಲೋ ಮಾಡ್ತೇವೆ, ಅಮೆರಿಕಾದ ಭಟ್ಟಂಗಿಗಳೆಲ್ಲ ಅದನ್ನ ಫಾಲೋ ಮಾಡ್ತೇವೆ. ಹೀಗಾಗಿ ಜಾಗತಿಕವಾಗಿ ಮಾನ್ಯತೆ ಪಡ್ಕೋಬೇಕಾದ್ರೆ ಆಸಿಮ್ ಮುನೀರ್ಗೆ ಟ್ರಂಪ್ ಅವರ ಸಹಕಾರ ಬೇಕು. ಆ ಸಹಕಾರದ ಆಶ್ವಾಸನೆಯನ್ನ ಟ್ರಂಪ್ ಆ ಲಂಚನ್ ಮೀಟಿಂಗ್ ನಲ್ಲಿ ಮುನೀರ್ಗೆ ಕೊಟ್ರು ಅಂತ ಹೇಳ್ತಾರೆ. ಅದಾಗೋದಾದ್ರೆ ನಾವು ಕಾಯೋಣ. ಆಗಸ್ಟ್ ಆಲ್ಮೋಸ್ಟ್ ಅರ್ಧ ಭಾಗ ಆಗ್ತಾ ಇದೆ. ಪಾಕಿಸ್ತಾನದ ಸ್ಥಾಪನೆಯ ದಿನಾಚರಣೆ ನಡೀತದೆ. ಆ ಸಮಯಕ್ಕೂ ಅಥವಾ ಅನಂತರವೂ ಪಾಕಿಸ್ತಾನದಲ್ಲಿ ಏನಾಗ್ತದೆ ಅಂತ ನಾವು ಕಾದು ನೋಡೋಣ. ಹೀಗಾಗಿ ಇದು ಅಂದ್ರೆ ಆಸಿಮ್ ಮುನೀರ್ಗೆ ರೆಕಗ್ನಿಷನ್ ಗಳಿಸೋದಕ್ಕೆ ಟ್ರಂಪ್ ಸಹಕಾರ ಸಿಗುತ್ತೆ ಅನ್ನೋ ಮಾತಿದೆ. ಹೀಗಾಗಿ ಆಕ್ಚುಲಿ ಮತ್ತೆ ಟ್ರಂಪ್ಗೆ ತಮಗೆ ಬೇಕಾದಂತ ಸಹಕಾರ, ಇರಾನ್ ವಿರುದ್ಧ ಅವ್ರು ಏನ್ ಮಾಡೋಕೆ ಹೊರಟಿದ್ದಾರೋ ಆ ಸಹಕಾರ ಮುನೀರಿಂದ ಸಿಗ್ತದೆ ಆವಾಗ. ಆಯ್ತಾ? ಸೊ ಇದು ಆಕ್ಚುಲಿ ಇಬ್ಬರ ನಡುವೆ ಆಗಿರುವಂತ ಕೊಡಕೊಳ್ಳುವ ಒಪ್ಪಂದ ಅಂತ ಕೆಲವು ಸುದ್ದಿ ಮೂಲಗಳು ಹೇಳ್ತವೆ. ಯಾಕೆಂತ ಹೇಳಿದ್ರೆ ನೋಡಿ, ಇಮ್ರಾನ್ ಖಾನ್ ಅಮೆರಿಕಾದ ವಿರೋಧಿ, ಅದು ಬೈಡನ್ ಕಾಲದಲ್ಲೇ ಪ್ರೂವ್ ಆಯ್ತು. ಹೀಗಾಗಿಯೇ ಬೈಡನ್ ಆಡಳಿತದ ಸಮಯದಲ್ಲೇ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ಇಮ್ರಾನ್ ಖಾನ್ ಅವರನ್ನ ಹಿಡಿದು 2 ವರ್ಷದಿಂದ ಜೈಲಿಗೆ ಹಾಕಿತು. ಆಯ್ತಾ? ಒಂದು ಹಂತದಲ್ಲಿ ಟ್ರಂಪ್ ಇಮ್ರಾನ್ ಖಾನ್ ಅವರು ಬಿಡುಗಡೆ ಆಗಬೇಕು ಅನ್ನೋ ಮಾತಾಡಿದ್ರು. ಆದ್ರೆ ಈಗ ಇಮ್ರಾನ್ ಖಾನ್ಗಿಂತಲೂ ಮುಖ್ಯವಾಗಿ ಆಸಿಮ್ ಮುನೀರ್ ಟ್ರಂಪ್ಗೆ ಬೇಕಾಗಿರೋದ್ರಿಂದ ಏನಾಗಿದೆ, ಇಮ್ರಾನ್ ಖಾನ್ ಪರವಾಗಿ ಟ್ರಂಪ್ ಮಾತಾಡೋದಿಲ್ಲ. ಆದ್ರೆ ಇಮ್ರಾನ್ ಖಾನ್ನ ಒಂದು ಪಕ್ಷದ PTI ಅದು ಆಕ್ಚುಲಿ ಈಗಾಗಲೇ ಅರ್ಧ ಸತ್ತು ಹೋಗಿದೆ. 2 ವರ್ಷದ ಹಿಂದೆನೆ ಪಾಕಿಸ್ತಾನಿ ಸರ್ಕಾರವೇ ಆ ಪಕ್ಷದಲ್ಲಿ ಒಡಕನ್ನ ಮೂಡಿಸಿ ತುಂಬಾ ಜನ ಇಮ್ರಾನ್ ಖಾನ್ ಅವರ ವಿರುದ್ಧ ತಿರುಗಿ ಬಿಡೋ ರೀತಿ ಮಾಡಿಬಿಡ್ತು. ಉಳಿದವರು ಅವರ ಒಂದು ಆಕ್ಚುಲಿ ಈಗ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೆಚ್ಚಿನ ಒಂದು ಪವರ್ ಇಲ್ಲ, ಮತ್ತೆ ಅವ್ರ ಮಾತನ್ನ ಯಾರೂ ಕೇಳೋದಿಲ್ಲ. ಅದರಲ್ಲೂ ಆಸಿಮ್ ಮುನೀರ್ ಅಂತೂ ಇಮ್ರಾನ್ ಖಾನ್ ಅವರನ್ನ ರಿಲೀಸ್ ಮಾಡೋದಕ್ಕೆ ತಯಾರಾಗೇ ಇಲ್ಲ. ಅಲ್ಲದೆ ಇನ್ಫ್ಯಾಕ್ಟ್ ಅವರು ಇಮ್ರಾನ್ ಖಾನ್ ಯಾವ ರೀತಿಯ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವು ಸುದ್ದಿ ಮೂಲಗಳು ಹೇಳ್ತವೆ, ಅದು ನಿಜವಂತೆ. ಜೈಲಿನಲ್ಲಿ ಇಮ್ರಾನ್ ಖಾನ್ ಮೇಲೆ ಒಬ್ಬ ಮೇಜರ್ ಇಂದ ಸೊಡೋಮಿ ಆಗಿದೆ. ಸೊಡೋಮಿ ಅಂದ್ರೆ ಸಲಿಂಗರತಿ ಆಗಿದೆ. ಅಂದ್ರೆ ಇಮ್ರಾನ್ ಖಾನ್ ಅವರನ್ನ, ಮಾಜಿ ಪ್ರಧಾನಿಯನ್ನ ಪಾಕಿಸ್ತಾನಿ ಸೇನೆ ಅಷ್ಟು ಕೆಳಮಟ್ಟಕ್ಕೆ ಟ್ರೀಟ್ ಮಾಡಿದೆ. ಇನ್ಫ್ಯಾಕ್ಟ್ ಬಹುಶಃ ಅದು ಪೊಯಿಟಿಕ್ ಜಸ್ಟಿಸ್ ಇರಬಹುದಾ ಅಂತಲೂ ನನ್ಗನ್ಸುತ್ತೆ. ಹಂಗ ಆಗ್ಬಾರ್ದಾಗಿದ್ದಾದ್ರೆ ಒಂದು ಮಾತು ಹೇಳ್ತೀನಿ ನಾನು. ಬಹುಶಃ ನಮ್ಮ ವೀಕ್ಷಕರಿಗೆ ಇದೊಂದು ಇನ್ಫಾರ್ಮೇಶನ್ ಆಗ್ಬೋದು. ಒಂದು ಕಾಲದಲ್ಲಿ ಇಮ್ರಾನ್ ಖಾನ್ ತಾನು ಯುವಕನಾಗಿದ್ದಾಗ, ತಾನು ಬಹಳ ಸುಂದರಾಂಗ, ಕ್ರಿಕೆಟ್ನ ಅನಭಿಕ್ಷಿತ ಸಾಮ್ರಾಟ ಅಂದ್ಕೊಂಡಿದ್ದಾಗ ಆತನಿಗೆ ಭಾರತದಲ್ಲಿ ತುಂಬಾ ಜನ ಗರ್ಲ್ ಫ್ರೆಂಡ್ ಇದ್ರಂತೆ. ಅದನ್ನ ನೆನೆಸ್ಕೊಂಡು ಅವ್ರು ಒಂದು ಮಾತು ಹೇಳಿದ್ರು, ಭಾರತದಲ್ಲಿ ನನಗೆ ಎಷ್ಟು ಮಕ್ಕಳಿವೆ ಅಂತ ಲೆಕ್ಕ ನನಗೇ ಇಲ್ಲ ಅಂತ ಹೇಳಿದ್ರು. ಈಗ ಆ ವ್ಯಕ್ತಿಗೆ ಜೈಲಿನಲ್ಲಿ ಸೊಡೋಮಿ ಆಗಿದೆ. ಬಹುಶಃ ಇಮ್ರಾನ್ ಖಾನ್ ಹೆಣ್ಣಾಗಿದ್ದಿದ್ರೆ ಈಗ ಜೈಲಿನೆಲ್ಲರೂ ಒಂದು ಮಗುಗೆ ಜನ್ಮ ಕೊಟ್ಟಿರ್ತಿದ್ರು. ಸೊ ಅವರ ಭಾರತದ ಮಕ್ಕಳ ಜೊತೆನಲ್ಲಿ ಅದನ್ನೂ ಅವ್ರ ಲೆಕ್ಕಕ್ಕೆ ಸೇರಿಸ್ಕೋಬಹುದಾಗಿತ್ತು. ಎಂತ ಉದ್ದಟತನದ ಮಾತಾಡಿದ್ರು. ಅದಕ್ಕೆ ಈಗ ಆಗಿರೋ ಶಿಕ್ಷೆ ಸರಿ ಇರ್ಬೋದೇನೋ ಅಂತ ನನ್ಗನ್ಸುತ್ತೆ. ಆದ್ರೂ ಸಹ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಹೀಗಾದದ್ದು ಪಾಕಿಸ್ತಾನದಲ್ಲಿ ಮಾತ್ರ ಅದು ರೈಟ್. ಸೊ ಈಗ ನೀವು ಕೇಳಿದ್ರೆ ಅದೇನಾಗತ್ತೆ ಅಂತ ಇಮ್ರಾನ್ ಖಾನ್ ಪರವಾದ ಮಾತುಗಳು ಏನೂ ಆಗೋದಿಲ್ಲ. ಅದರಲ್ಲೂ ಮತ್ತೆ ಈ ಆಸಿಮ್ ಮುನೀರ್ ಮಾತನ್ನೇ ಶಹಬಾಜ್ ಶರೀಫ್ ಕೇಳೋದು. ಆವಾಗನೇ ಆಕ್ಚುಲಿ ಇಮ್ರಾನ್ ಖಾನ್ ಏನೂ ಉಪಯೋಗ ಇಲ್ಲ. ಅಂದ್ರೆ ಆಸಿಮ್ ಮುನೀರ್ ನೇರವಾಗಿ ಪಾಕಿಸ್ತಾನದ ಸೇನಾ ಸರ್ವಾಧಿಕಾರಿ ಆದ್ರೆ ಅಲ್ಲಿಗೆ ಇಮ್ರಾನ್ ಖಾನ್ದು ಇತಿಶ್ರೀ ಆದಂತೆಯೇ. ಇಮ್ರಾನ್ ಖಾನ್ ಬರೋದಿಲ್ಲ ಜೈಲಿಂದ ಹೊರಗೆ.